வயலில் இன்றைய செய்தி. நாள்தோறும் அதிகாலை சூரியன் விழிக்கும் முன் விழித்தெழுந்து தன் குடும்பத்திற்காக உழைக்க செல்லும் தின பயணிகள் கூடுதல் ரயில் பெட்டி இன்றி மிக அவதிக்குள்ளாகி வருகின்றனர். இந்த பிரச்சனையை கருத்தில் கொண்டு தின பயணிகளுக்கு தேவையான அடிப்படை சலுகைகள் கிடைக்க சம்பந்தப்பட்ட ரயில்வே அதிகாரிகளை வலியுறுத்தப் போவதாக தெரிவித்தார் தெற்காசிய மனிதநல உரிமை ஆணையர் திரு எல் பாபு அவர்கள். ನಮಸ್ತೆ. ಈ ದಿನ ಬಂದು ಯಾವ ಮ್ಯಾಟ್ರ್ ಮಾತಾಡಕ್ಕೆ ಬಂದಿದ್ದೀವಿ ಅಂದ್ರೆ, ಡೈಲಿ ಟ್ರಾವೆಲ್ ನಮ್ಮ ಊರಿಂದ ತುಂಬಾ ಜನ ಹೋಗ್ತಾ ಇದ್ದಾರೆ. ಒಂದು ಮೋರ್ ದನ್ 25,000 ಜನ ಹೋಗ್ತಾರೆ. ಎರ್ಲಿ ಮಾರ್ನಿಂಗ್ 4 o'clock ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಸ್ವರ್ಣ ಟ್ರೈನ್ ಬಿಡ್ತಾರಲ್ಲ, ಇಲ್ಲಿ ಪಾಪ ಅವ್ರಿಗೆ ಒಂದು 8 ಬೋಗಿ ಬಿಡ್ತಾ ಇದ್ದಾರೆ. 8 ಬೋಗಿ 10 ಬೋಗಿ. ನಾನು ಲಾಸ್ಟ್ ವೀಕ್ ಡೇರಮ್ ಹತ್ರ ಕೂಡ ಮಾತಾಡಿದ್ದೀನಿ. ನನ್ನ ಊರು MLA ಅವರು ಮಾತಾಡಿದ್ದಾರೆ, ಬಂಗಾರಪೇಟೆ MLA ಅವರು ಮಾತಾಡಿದ್ದಾರೆ, MP ಅವರು ಮಾತಾಡಿದ್ದಾರೆ. ಅವರು ಇವತ್ತು ಏನೋ ಕುಂಭಮೇಳ ಇದಲ್ಲ, ಅದು ಆಗಿದ್ರ ಮೇಲೆ ಸೇಮ್ ಕಂಡೀಷನಲ್ಲಿ ನಾವು ಪೆಟ್ಟಿಗೆಲ್ಲಿ ಬಿಡ್ತೀವಿ, ಬೋಗಿ ಬಿಡ್ತೀವಿ, DRM ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಓಕೆ, ಇದು ಯಾಕೆಂದ್ರೆ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಅಂದರೆ, ಪಾಪ ನನ್ನ KGF ಇಂದ ಜನ ತುಂಬ ಕಷ್ಟಪಡ್ತಾರೆ. ಇಲ್ಲಿಂದ ಮೂವ್ ಮಾಡೋಕ್ಕೆ, ಇಲ್ಲಿಂದ ಹೋಗೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಪರ್ಸನಲ್ ರಿಕ್ವೆಸ್ಟ್ DRMಗೆ, ಅದೇ ಥರ ನನ್ನ ಊರು MLAಗೆ, ಅದೇ ಥರ ಬಂಗಾರಪೇಟೆ MLAಗೆ, ಅದೇ ಥರ ಕೋಲಾರ ಡಿಸ್ಟಿಕ್ MPಗೆ, ಇಲ್ಲಿ ಕೆಲಸ ಬರೋದು ತುಂಬ ಕಷ್ಟ ಇದೆ. ಕೆಲಸ ಯಾವತ್ತು ಸಿಗುತ್ತೋ ನಮ್ಗೆ ಡೌಟು. ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಪಾಪ ಕಷ್ಟಕ್ಕೆ ಇಲ್ಲಿಂದ ಬೆಂಗಳೂರು ಹೋಗ್ತಾರೆ, ಬರ್ತಾರೆ. ಅವ್ರಿಗೆ ಫೆಸಿಲಿಟಿ ಮಾಡೋಕ್ಕೆ ಕೂಡ ಪಾಪ ಅವ್ರ ಫೆಸಿಲಿಟಿ ಅವ್ರು ಕೇಳ್ತಾ ಇರೋದು ಬರೀ ಹೋಗಿ ಎಕ್ಸ್ಟ್ರಾ ಮಾಡಬೇಕನ್ನೋ. ಅದು ಬಿಟ್ಟರೆ ನಿಮ್ಮ ಹತ್ರ ಯಾವುದು ಕೇಳಕ್ಕೆ ಅವರು ಇಲ್ಲ. ಅದೇ ಥರ ನಮ್ಮ ಊರು MLAಗಳು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ DRM ಹತ್ರ ಕೂತ್ಕೊಂಡು ಮಾತಾಡಿದ್ದಾರೆ. ಅವ್ರಿಗೆ ನನ್ನ ಹ್ಯೂಮನ್ ರೈಟ್ಸ್ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದೇ ಥರ ಬಂಗಾರಪೇಟೆ MLAಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಕೋಲಾರ MPಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು 3 ಜನ ಒಟ್ಟಿಗೆ ಸೇರಿಕೊಂಡು ಕೂಡ ಈ ಜನಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಅವ್ರಿಗೆ ಟ್ರೈನ್ ರೆಗ್ಯುಲರ್ ಆಗಿ ಬಿಡಬೇಕು. ಎಕ್ಸ್ಟ್ರಾ ಬೋಗಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬಂದಿದೆ, 18 ಕೋಚಸ್ ಏನೋ ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ. ಅದೇ ತರ ಒಂದು 2 ಕಡಿಮೆ ಮಾಡಿದ್ರೆ ಕೂಡ 16 ಕೋಚ್ ಹೋಗಿದ್ರೆ ಕೂಡ ಇಲ್ಲಿಂದ ಜನ ಹೋಗೋದಕ್ಕೆ ಒಳ್ಳೆದಾಗುತ್ತೆ. ಮಾರ್ನಿಂಗ್ 4:15ಕ್ಕೆ ಇಲ್ಲಿಂದ ಬಿಡ್ತಾರೆ KGF, 4:15 3 ಗಂಟೆ ಬಿಡ್ತಾರೆ. 3 ಗಂಟೆ ಹೇಗೇನು 5:15ಕ್ಕೆ ಇಲ್ಲಿಂದ ಬಂಗಾರಪೇಟೆಯಿಂದ ಅಲ್ಲೇ ಹಿಂಗ್ ಬರುತ್ತೆ ಟ್ರೈನ್. ಇಲ್ಲಿಂದ ಇಲ್ಲಿ ಮಾರಿ ಹೋಗ್ತಾರೆ, ಮಾರಿ ರಿಟರ್ನ್ ಬರ್ತಾರೆ. ಯಾಕಂದ್ರೆ ಆ ಟ್ರೈನ್ ಅಲ್ಲಿ ಹೋಗಿದ್ರೆ ಜನ ಗೊತ್ತಾಗುತ್ತೆ ಎಷ್ಟು ಕಷ್ಟ ಪಟ್ಕೊಂಡು ಹೋಗ್ತಾರೆ. ಯಾರು ನಾರ್ಮಲ್ ಜನ ಅಲ್ಲಿ ಟ್ರೈನ್ ಅಲ್ಲಿ ಮೂವ್ ಮಾಡಕ್ ಆಗೋದಿಲ್ಲ. ಡೈಲಿ ಟ್ರಾವೆಲ್ಗೂ ಒಳ್ಳೇದು ಮಾಡಿ, ಪಾಪ ಜನ ಹೋಗ್ಬಿಟ್ಟು ಬರ್ತಾರೆ. ಒಳ್ಳೇದು ಮಾಡಿ, ಅವ್ರಿಗೆ ಒಳ್ಳೇದು ಆಗ್ಲೇಬೇಕು, ಮಾಡಿ ಒಳ್ಳೇದು ಆಗ್ಲೇಬೇಕು. ಯಾಕಂದ್ರೆ ಅವ್ರು ಮಾರ್ನಿಂಗ್ 6 o'clock ಬಿಡ್ತಾರೆ, ಬರೋದು ನೈಟ್ 11 1 o'clock 2 o'clock ಆಗುತ್ತೆ ಅವ್ರಿಗೆ ಮನೆಗೆ ರೀಚ್ ಆಗೋದಕ್ಕೆ. ಅಷ್ಟು ಕಷ್ಟ ಪಟ್ಕೊಂಡು ಮಾಡ್ಕೊಂಡು ಬರ್ತಾರೆ. ನಾನು ನನ್ನ ಮುಖಾಂತರ ನನ್ನ ಹ್ಯೂಮನ್ ರೈಟ್ಸ್ ಪರವಾಗಿ ನಾನು ಬೆಂಗಳೂರು ಇನ್ನೊಂದ್ಸಲ DRM ಡೈರೆಕ್ಟ್ ಭೇಟಿಯಾಗಿ ಇದು ಬಿಡಬೇಕನ್ನೋ, ನಾನು ಮೋಸ್ಟ್ಲಿ ಮಂಡೇ ಆರ್ ವೆನ್ಸ್ಡೇ ನಮ್ಮ ಟೀಮ್ ಪ್ರೆಸ್ ಅವ್ರ ಕರ್ಕೊಂಡು ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಲೆಟರ್ ಕೊಟ್ಬಿಟ್ಟು ಯಾವತ್ತು ಶಾರ್ಟ್ಲಿ ಬಿಡಬೇಕನ್ನೋ ನನ್ನ ಮುಖಾಂತರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು நான் எந்தின கோரிக்கை அநேகமாக புதன்கிழமை நான் மீட் பண்ணுறேன், DRM மீட் பண்ணுறேன் பெங்களூரில். DRMக்கு என்னோட பர்சனல் ரிக்வெஸ்ட், இங்கே 18 கோச் தான் வேணும் அங்கே KGF ஜனத்துக்கு. ஏன்னா காலையில் போகிறதுக்கு 18 கோச் தான் வேணும். அதே லேடிஸ்க்கு ஒரு கோச் தான் அங்கே போட்டுக்கிறாங்க, 2 கோச் வேணும். ஏன்னா லேடிஸ்க்கு 2 கோச்சில் ஆறாம உட்காந்து போட்டோம், ஜென்ஸுங்க 18 கோச்சில் 16 கோச் தான் உட்காந்து போட்டோம். இதுதான் என்னுடைய ಲೆಟ್ರಲ್ಲೇ ನಾವು ಕೊಡೋದು ಮೂರನೇ ಇದು. ಏನಕ್ಕೆ ಅದು ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಊರಲ್ಲಿಂದ ಎರ್ಲಿ ಮಾರ್ನಿಂಗ್ 4 ಗಂಟೆಗೆ ಮನೆ ಬಿಡ್ತಾರೆ. ಇಲ್ಲಿ ಬರ್ತಾ ಇರೋದು 13 ಕೋಚಲ್ಲಿ 20,000 ಜನ. ಅಷ್ಟೆಲ್ಲ ಇದು ಮಾಡಕ್ಕೆ ಇಂಪಾಸಿಬಲ್ ಆಗಲ್ಲ. ನಮ್ಮೂರು MLA ಅಪ್ರೋಚ್ ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸು. ಬಂಗಾರಪೇಟೆ MLA ಅಪ್ರೋಚ್ ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸು. ಕೋಲಾರ ಡಿಸ್ಟಿಕ್ MP ಮಲೇಶ್ ಬಾಬು ಅಪ್ರೋಚ್ ಮಾಡಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್. ಇದು ಬರೀ KGF ಜನ ಮಾತ್ರ ಹೋಗಲ್ಲ, ಬಂಗಾರಪೇಟೆ ಹೋಗ್ತಾರೆ, ಟ್ಯಾಕಲ್ ಹೋಗ್ತಾರೆ, ಮಾಲೂರು ಇಲ್ಲಿಂದ ಮೂವ್ ಆಗ್ತಾರೆ. ಅಲ್ಲಿಂದ ಪಕ್ಕದಲ್ಲಿ ವಿಲೇಜ್ಗಳೆಲ್ಲ ಅಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಿಂದ ಎಲ್ಲಾ ಜನಕ್ಕೂ ಅಲ್ಲಿ ಮಾತಾಡ್ತಾರೆ. ಹ್ಯೂಮನ್ ರೈಟ್ಸ್ ಅಂದ್ರೆ ಇಡೀ ಜನಕ್ಕೆ ಹ್ಯೂಮನ್ ರೈಟ್ಸ್. ಹ್ಯೂಮನ್ ರೈಟ್ಸ್ ಅಂದ್ರೆ ಯಾಕಂದ್ರೆ ಇದೆಲ್ಲ ಒಂದು ವೈಲೇಷನ್ ತರ ಆಗ್ಬಿಡುತ್ತೆ. ಪಾಪ ಒಬ್ರೊಬ್ರು ಹೆಂಗು ಹೋಗ್ತಾರೆ ಅಂದ್ರೆ, ಆ DRM ಒಂದು ನೋಡ್ಬೇಕು. ಅದು 13 ಕೋಚ್ ಹಾಕಿದಾರಲ್ಲ, ಅವ್ರು ಆರಾಮಲ್ಲಿ ಕೂತಿದ್ದಾರೆ. ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಇಲ್ಲಿ 18 ಕೋಚ್ ಆರ್ ಲೇಡೀಸ್ಗೆ 2 ಕೋಚ್, 18 ಅಲ್ಲಿ 16 ಕೋಚ್ ಜೆಂಟ್ಸ್ಗೆ 2 ಕೋಚ್ ಲೇಡೀಸ್ಗೆ ಬಿಡಲೇಬೇಕನ್ನೋ ವೆನ್ಸ್ಡೇ ನಮ್ಮ ಕಡೆಯಿಂದ DRMಗೆ ನಮ್ಮ ಪ್ರೆಸ್ ಅವರು ಕರ್ಕೊಂಡು ಹೋಗ್ಬಿಟ್ಟು ಲೆಟರ್ ಕೊಡ್ತಾ ಇದೀವಿ. ಸಪೋಸ್ ಇಲ್ಲ ಆಗಿದ್ರೆ ಹುಬ್ಳಿಯಲ್ಲಿ ಹೆಡ್ ಆಫೀಸ್ ಇರುತ್ತೆ, ಹುಬ್ಳಿ ಜನಕ್ಕೆ ನಮ್ಮ ಟೀಮ್ ಅವರು ಅಲ್ಲಿ ಕಳಿಸಿ ಹುಬ್ಳಿಯಿಂದ ಒಂದು ಹೋರಾಟ ಮಾಡಿ ಅಲ್ಲಿ ಒಂದು ಲೆಟರ್ ಕೊಡಿ, ನಮ್ಮ ಟೀಮ್ಗೆ ಹೇಳ್ತೀವಿ. ಇಲ್ಲಿಂದ ನನ್ನ ಕಡೆಯಿಂದ ಡೈರೆಕ್ಟ್ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಇದು ಬಿಡಕ್ಕೆ 101%
ನನ್ನ ಪ್ರಕಾರ ಅದು ಆಗಲೇ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ 100% ಸಕ್ಸಸ್ ಆಗುತ್ತೆ. ವಿತಿನ್ ವೆನ್ನೆಸ್ಡೇ ಒಳಗಡೆ ಕುಂಭಮೇಳ ಆಗಿದ್ರ ಮೇಲೆ ಟ್ರೈನ್ ಬಿಡ್ತಾರೆ. ಅದು ಏಜಿನ ಕೋಚ್ ಬಿಡಬೇಕು. ನನ್ನ ಮುಖಾಂತರ ಕೇಳ್ತಾ ಇದೀವಿ. ಜೈ ಹಿಂದ್, ಜೈ ಕನ್ನಡ.